ನನ್ನ ಹೆಸರು ರಕ್ಷಿತಾ. ನಾನು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ದೇವನಹಳ್ಳಿ ಕುಂದಾಣದಲ್ಲಿರೋದ್ರಿಂದ ಅಲ್ಲಿಂದ ನಾವು ಶಿಡ್ಲಘಟ್ಟ ತಾಲೂಕು ವರದನಾಯಕನಹಳ್ಳಿಗೆ ಬಂದಿದ್ದೀವಿ. ಇದು ಒಂದು ಬೇಸಿಕಲಿ NSS ಕ್ಯಾಂಪ್. NSS ಕ್ಯಾಂಪ್ ಅಂತ ಅಂದರೆ ನಾವು ಇಲ್ಲಿ ಹಳ್ಳಿಯ ಮೌಲ್ಯಗಳನ್ನು ತಿಳ್ಕೊಳ್ಳೋದಾಗ್ಲಿ, ಅಥವಾ ಹಳ್ಳಿಯಲ್ಲಿ ಸ್ವಚ್ಛತಾ ಕಾರ್ಯಕ್ರಮಗಳನ್ನ ಕೈಗೊಳ್ಳೋದಾಗ್ಲಿ, ಅಥವಾ ಹಳ್ಳಿಯಲ್ಲಿ ಒಂದು ಮೂಢನಂಬಿಕೆ ಆಗಿರ್ಬೋದು, ಇಲ್ಲ ಜಾತಿ ಮತ ಭೇದ ಧರ್ಮಗಳು ಅನ್ನೋದೆಲ್ಲ ಅವರವರೇ ಕಟ್ಕೊಂಡಿರ್ತಾರೆ. ಸೊ ಅದ್ರ ಬಗ್ಗೆ ಒಂದು ಸಂದೇಶ ನೀಡೋದಕ್ಕಾಗ್ಲಿ, ಹಲವಾರು ಸ್ಕಿಟ್ಗಳ ಮೂಲಕ ಅಥವಾ ಹಲವಾರು ಕಾರ್ಯಕ್ರಮಗಳ ಮೂಲಕ ಒಂದು ಸಂದೇಶವನ್ನು ನೀಡೋದಕ್ಕೆ ಬಂದಿದೆ. ಇದರ ಮೇನ್ ಉದ್ದೇಶ ಬಂದ್ಬಿಟ್ಟು ಹಳ್ಳಿಯ ಜನರಲ್ಲಿ ಮೂಢನಂಬಿಕೆಗಳನ್ನ ಹೋಗಲಾಡಿಸೋದು, ಮತ್ತು ನಮ್ಮಲ್ಲಿ ಪರಿಸರ ಅನ್ನೋದು ತುಂಬಾ ಮೌಲ್ಯವಾದದ್ದು. ಸೊ ಆ ಪರಿಸರ ಉಳಿದಿರೋಷ್ಟನ್ನ ಇನ್ನೂ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅನ್ನೋ ಸಂದೇಶನೇ ನಮ್ಮ ಒಂದು ಆಲೋಚನೆ. ಈ ಕಾರ್ಯಕ್ರಮ ಇದು ಏನೊಂದು ಕಾರ್ಯಕ್ರಮ ಮಾಡ್ಲಿಕ್ಕೆ ಬಂದಿದ್ದೀರಾ? ಇದು ಕಾರ್ಯಕ್ರಮದ ಉದ್ದೇಶ ಬಂದು ಹೇಳಿದ್ರೆ, ಇದು ಎಷ್ಟು ದಿನದ ಕಾರ್ಯಕ್ರಮ ಮತ್ತು ಎಷ್ಟು ಜನ ಬಂದಿದ್ದೀರಾ ಇಲ್ಲಿ? ನಾವು ಈ ಕಾರ್ಯಕ್ರಮ ಬಂದ್ಬಿಟ್ಟು 23/2/2026 ಸ್ಟಾರ್ಟ್ ಮಾಡಿದ್ದು. ಆಮೇಲೆ ನಾವು ಇಲ್ಲಿ 7 ದಿವಸಗಳ ಕಾಲ ಇರ್ತೀವಿ. ಮಾರ್ಚ್ 1, 2026 ಇರ್ತೀವಿ. 7 ದಿನಗಳ NSS ಕ್ಯಾಂಪ್ ಇದು. ಇದಕ್ಕೆ ನಾವು 50 ಜನ ಬಂದಿದ್ದೀವಿ. 50 ಜನ ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ನಾವು ನಮ್ಮಲ್ಲಿ ಆಗೋ ಪ್ರಯತ್ನಗಳನ್ನ ತಂದ್ಬಿಟ್ಟು ಜನರಿಗೆ ಒಂದು ಸಂದೇಶ ನೀಡೋದೇ ಇದರ ಮೂಲ ಉದ್ದೇಶ. ಸೊ ಈ ಹಳ್ಳಿಯಲ್ಲಿ ನಿಮಗೆ ಈ ಶಾಲೆಯಲ್ಲಿ ನೀವು ತಂಗಿರೋದು ಅಂತನಾ? ಇಲ್ಲಿ 7 ದಿನಾನು ಇಲ್ಲೇ ಇರ್ತೀರಾ? ಹೌದು, 7 ದಿನ ನಾವು ಇಲ್ಲೇ ಇರ್ತೀವಿ. ನಾವಿಲ್ಲಿ ಆಹಾರ ಮತ್ತೆ ಬರೀ ನಾವು ವಸತಿ ಗೃಹ ಬಿಟ್ಟು ಇನ್ನೆಲ್ಲಾ ಕಾರ್ಯಗಳನ್ನ ನಾವು ಇಲ್ಲೇ ಒಂದು ಶಾಲಾ ಆವರಣದಲ್ಲಿ ಕೈಗೊಳ್ತಾ ಇದ್ದೀವಿ. ಮತ್ತೆ ನಮ್ಮ ಎಲ್ಲ ಆಹಾರಗಳನ್ನ ನಾವೇ ಮಾಡ್ಕೊಳ್ತೀವಿ. ನಮ್ಮ ಎಲ್ಲಾ ಕಾರ್ಯಗಳನ್ನ ನಾವೇ ಸ್ವತಃ ಮಾಡ್ಕೊಳ್ತೀವಿ. ಯಾರ ಮೇಲೂ ಒಂದು ನಾವು ಡಿಪೆಂಡ್ ಆಗೋದಿಲ್ಲ. ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಒಂದು ಜೀವನ ನಡೆಸೋದನ್ನ ಕಲಿತಾ ಇದ್ದೀವಿ. ನಮಸ್ಕಾರ, ನಾನು ಡಾಕ್ಟರ್ ಅಭಿಲಾಷ್ ಅಂತ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ನ ಯಾಂತ್ರಿಕ ವಿಭಾಗ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮುಖ್ಯಸ್ಥ. ಇಲ್ಲಿ ಮುಖ್ಯವಾಗಿ ಏನಪ್ಪಾ ಅಂತಂದರೆ, ನಾವು ಇಲ್ಲಿ NSS ಕ್ಯಾಂಪ್ ವಿದ್ಯಾರ್ಥಿಗಳಿಗೆ ಅದರಲ್ಲೂ ವಿಶೇಷವಾಗಿ ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು NSS ಕ್ಯಾಂಪ್ ಮಾಡುವಂಥದ್ದು ಬಹಳ ವಿಶೇಷ. ಯಾಕೆ ಅಂತಂದರೆ ಅನೇಕ ಆರ್ಟ್ಸ್ ಕಾಲೇಜುಗಳು, ಕಾಮರ್ಸ್ ಕಾಲೇಜುಗಳು, ಹ್ಯುಮ್ಯಾನಿಟೀಸ್ಗೆ ಸಂಬಂಧಪಟ್ಟಂಥ ಕಾಲೇಜುಗಳು NSS ಕ್ಯಾಂಪನ್ನು ಬಹಳಷ್ಟು ಮಾಡ್ತವೆ. ಆದರೆ ನಮ್ಮ ಮ್ಯಾನೇಜ್ಮೆಂಟ್ ವಿಶೇಷವಾಗಿ ಹಳ್ಳಿಯ ಬದುಕನ್ನ ಇವರು ಮಕ್ಕಳು ಕಲಿಬೇಕು. ಅದರ ಜೊತೆಗೆ ಈ ಸಿಟಿಯಲ್ಲಿ ಓದ್ತಾ ಇರುವಂತ ಮಕ್ಕಳಿಗೆ ಹಳ್ಳಿಯ ವಾತಾವರಣ, ಹಳ್ಳಿ ಕೂಡ ತುಂಬಾ ಕಲಿಸುತ್ತೆ, ಅದನ್ನು ಕೂಡ ಇವರು ಕಲಿಬೇಕು ಅಂತ ಹೇಳಿ ಒಂದು ಪ್ರಯತ್ನವನ್ನು ಪಟ್ಟು ಕೇವಲ ಬೆರಳೆಣಿಕೆಯಷ್ಟು ಇಂಜಿನಿಯರಿಂಗ್ ಕಾಲೇಜುಗಳು ಇವತ್ತು NSS ಕ್ಯಾಂಪ್ಗಳನ್ನು ನಡೆಸ್ತಾ ಇದೆ. ಅದರಲ್ಲಿ ನಮ್ಮದು ಒಂದು ಕಾಲೇಜು ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಆಗುತ್ತೆ. ಜೊತೆಯಲ್ಲಿ ಇಲ್ಲಿ ಬಂದಿರುವಂತ ವಿದ್ಯಾರ್ಥಿಗಳು ಕೇವಲ ಒಂದು NSS ಶಿಬಿರ ಮಾಡಿ ಒಂದು ಸಣ್ಣ ಸ್ವಚ್ಛ ಭಾರತ ಕಾರ್ಯಕ್ರಮ ಮಾಡಿ ಹೊರಟೋಗುವಂಥದ್ದಲ್ಲ. ವಿಶೇಷವಾಗಿ ಇವರಿಗೆ ಒಂದು ತರಬೇತಿಯನ್ನು ಕೊಟ್ಟಿದ್ದೀವಿ. ಯಾವ ರೀತಿ ಅಂತಂದ್ರೆ, ಇಲ್ಲಿ ಬಂದಿರುವಂತ ಪ್ರತಿ ವಿದ್ಯಾರ್ಥಿಯೂ ಕೂಡ ಒಂದು ವಿಶೇಷವಾದಂತ ಒಂದು ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಮಾಡಬೇಕು. ಪ್ರಾಬ್ಲಮ್ ಐಡೆಂಟಿಫಿಕೇಶನ್ ಅಂದ್ರೆ ಅದು ರೈತರಿಗಿರ್ಬೋದು, ವುಮೆನ್ ರಿಲೇಟೆಡ್ ಇಶ್ಯೂಸ್ ಇರ್ಬೋದು. ಅದಕ್ಕೆ ಇಂಜಿನಿಯರಿಂಗ್ ಮುಖಾಂತರ ಏನಾದರೂ ಒಂದು ಸೊಲ್ಯೂಷನ್ ಕೊಡ್ಲಿಕ್ಕೆ ಸಾಧ್ಯನಾ, ತನ್ಮೂಲಕ ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ, ಈ ಒಂದು ಜಾತಿಯ ಸಂಕೋಲೆಯನ್ನು ಕಳಚಲಿಕ್ಕೆ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡೋದಾಗಿರ್ಬೋದು, ಸೈಬರ್ ಕ್ರೈಮ್ ರಿಲೇಟೆಡ್ ಇಶ್ಯೂಸ್ ಆಗಿರ್ಬೋದು. ಬಹಳಷ್ಟು ಜನ ಹಳ್ಳಿಯವರು ಗೊತ್ತಾಗದೆ ಇವತ್ತು ಸೈಬರ್ ಮುಖಾಂತರ ಹಣವನ್ನ ಕಳ್ಕೊಳ್ತಾ ಇದ್ದಾರೆ. ಅದರ ಅವೇರ್ನೆಸ್ ಕುರಿತಾದಂತೆ, ವುಮೆನ್ ಹೈಜೀನ್ ಕುರಿತಂತೆ ಆರೋಗ್ಯ ತಪಾಸಣೆ ಮಾಡಿಸೋದಿರ್ಬೋದು, ಹೆಲ್ತ್ ಚೆಕಪ್ ನ ಯಾವ ರೀತಿ ಅವ್ರು ಇಟ್ಕೋಬೇಕು, ಎಲ್ಲ ವಿಷಯಗಳ ಕುರಿತಂತೆ ಇವತ್ತು ನಾವು ಈ NSS ಕ್ಯಾಂಪ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಕಲಿತಾ ಇದ್ದಾರೆ. ಎಷ್ಟು ಖುಷಿಯಾಗುತ್ತೆ ಅಂತಂದ್ರೆ, ಒಬ್ಬ ವಿದ್ಯಾರ್ಥಿನಿ ಹೇಳ್ತಾ ಇದ್ಲು, ನಾನು ಇದುವರೆಗೂ ನಮ್ಮ ಮನೇಲಿ ಒಂದು ದಿನಕ್ಕೆ ಪಾತ್ರೆ ತೊಳೆದಿಲ್ಲ ಸರ್. ಇವತ್ತು ನಾವು ತರಕಾರಿ ಕಟ್ ಮಾಡೋದ್ರಿಂದ ಹಿಡಿದು ಪಾತ್ರೆ ತೊಳೆಯೋರ್ಗೆ ಎಲ್ಲ ಕೆಲಸವನ್ನ 7 ದಿನ ಮಾಡ್ತಾ ಇದೀವಿ, ತುಂಬಾ ಖುಷಿ ಆಗ್ತಿದೆ ಅಂತ. ಒಂದು ಸಣ್ಣ ಬದಲಾವಣೆ. ಈಗ ಆ ಮಗು ತನ್ನ ಮನೆಗೆ ಹೋದಾಗ್ಲೂ ಕೂಡ ಅವ್ರ ಅಮ್ಮನಿಗೆ ಸಾಕಷ್ಟು ಸಹಾಯವನ್ನ ಮಾಡ್ಲಿಕ್ಕೆ ಒಂದು ಪೂರಕವಾದಂತ ವಾತಾವರಣ ಇಲ್ಲಿ ಸೃಷ್ಟಿಯಾಗಿದೆ. ಜೊತೆಯಲ್ಲಿ ತುಂಬಾ ಖುಷಿಯಾಗಿದ್ದಾರೆ. ಯಾವತ್ತು ಇಲ್ಲಿ ಬಂದಿರುವಂತಹ ಬಹುತೇಕ 70 ಜನದಲ್ಲಿ ವಿದ್ಯಾರ್ಥಿಗಳು ಹಳ್ಳಿಯನ್ನೇ ನೋಡದೇ ಇರುವಂತವ್ರು ಬಹಳಷ್ಟು ಜನ ಇದ್ದಾರೆ. ಸಿಟಿಯಲ್ಲೇ ಬೆಳೆದಿರುವಂತ ಮಕ್ಕಳು. ಅವ್ರಿಗೆ ಇಲ್ಲಿ ವಾತಾವರಣ ಹೇಗಿರುತ್ತೆ, ಇಲ್ಲಿನ ಜನರ ತೊಂದರೆಗಳೇನು, ಇಲ್ಲಿರುವಂತ ಬೆನಿಫಿಟ್ಸ್ ಏನು, ಎಲ್ಲವೂ ಅರ್ಥವಾಗಿ ಒಂದು ಉತ್ತಮವಾದಂತಹ ಒಂದು ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗ್ತಾ ಇದೆ. ನಮ್ಮ ಇನ್ಸ್ಟಿಟ್ಯೂಟ್ನ ಮ್ಯಾನೇಜ್ಮೆಂಟ್ಗೆ ಹಾಗೆಯೇ ಇಲ್ಲಿ ಈ ಊರಿನಲ್ಲಿ ವರದನಾಯಕನಹಳ್ಳಿಯಲ್ಲಿ ಈ ಒಂದು ಪೂರಕ ವಾತಾವರಣವನ್ನ ನಮಗೆ ಇಲ್ಲಿ ಸೃಷ್ಟಿ ಮಾಡಿಕೊಟ್ಟು, ಇಲ್ಲಿನ ಗ್ರಾಮಸ್ಥರಾಗ್ಬೋದು, ಗ್ರಾಮ ಪಂಚಾಯತಿ ಆಗ್ಬೋದು, ಇತರೆ ಪ್ರಕಾಶ್ ಸರ್ ಅವರಾಗ್ಬೋದು, ಜೊತೆಯಲ್ಲಿ ಇಲ್ಲಿ ವಿದ್ಯಾರ್ಥಿಗಳು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟು
ಅವರಿಗೆ ವಿಶೇಷವಾಗಿ ಊಟದ ಸೌಲಭ್ಯವನ್ನು ಮಾಡಿಕೊಟ್ಟು ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆಲ್ಲ ಸಪರೇಟ್ ಆಗಿ ಬಾತ್ರೂಮ್ಸ್ ಟಾಯ್ಲೆಟ್ಸ್ ಎಲ್ಲ ವ್ಯವಸ್ಥೆಯನ್ನು ಕೂಡ ಇಲ್ಲಿನ ಗ್ರಾಮದವರು ಮಾಡಿದ್ದಾರೆ. ವಿಶೇಷವಾಗಿ ನಮ್ಮ ಕೇಂಬ್ರಿಡ್ಜ್ ನಾರ್ತ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ನಾರ್ತ್ ಕ್ಯಾಂಪಸ್ನ ಪರವಾಗಿ ವರದನಾಯಕನಹಳ್ಳಿ ಗ್ರಾಮಸ್ಥರಿಗೆ ಹಾಗೂ ಎಲ್ಲ ಸಹಾಯ ಮಾಡಿದವರಿಗೂ ಕೂಡ ನಾನು ಧನ್ಯವಾದವನ್ನು ತಿಳಿಸ್ಲಿಕ್ಕೆ ಬಯಸ್ತೇನೆ.